ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ಒಂದು ಕಸ್ಟಮರ್ ಕಾಲ್ ಮಾಡಿದರು, ಈ ಥರ ಗೀಜರ್ ಚುಚ್ಚು ಹಾಕಿದ್ರೆ ನಮಗೆ ಟ್ಯಾಪ್ ಯೂಸ್ ಮಾಡುವಾಗೆಲ್ಲ ಕರೆಂಟ್ ಶಾಕ್ ಹೊಡಿತಾ ಇದೆ ಅಂದ್ಬಿಟ್ಟು. ಅಲ್ಲಿ ಹೋಗಿ ಚೆಕ್ ಮಾಡೋವಾಗ ಗೊತ್ತಾಯಿತು, ಅದು ಕಾಯಿಲ್ ಹೋಗಿರೋ ರೀಸನಿಂದ ನಿಮಗೆ ಕರೆಂಟ್ ಕಾಯಿಲಿಂದ ಲೀಕ್ ಆಗಿ ನಿಮಗೆ ಕರೆಂಟ್ ಪಾಸ್ ಆಗೋದು ನೋಡ್ಬೋದು. ನೀವು ನೋಡಿ, ಆ ಬಾಡಿ ಟಚ್ ಮಾಡಿದ್ರೇ ಕರೆಂಟು ಫುಲ್ ಕರೆಂಟ್ ಬರ್ತಾ ಇದೆ ನೋಡಿ. ನೀವು ಟ್ಯಾಪ್ ಟಚ್ ಮಾಡಿದರೆ ಕರೆಂಟ್ ಶಾಕ್ ಹೊಡೆಯೋದು ಈ ರೀಸನ್ನೇ. ಈ ಥರ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂದರೆ, ಕಾಯಿಲ್ ಒಳಗಡೆ ಬಂದುಬಿಟ್ಟು ಬೆಸ್ಟ್ ಆದರೆ ಅದರಿಂದ ಕರೆಂಟ್ ಲೀಕ್ ಆಗಿ ನಿಮಗೆ ನೀರಿಂದ ಕರೆಂಟ್ ಶಾಕ್ ಬರುತ್ತೆ. ಅದು ಇದು ತುಂಬ ಜನ ಫೇಸ್ ಮಾಡಿರ್ಬೋದು ಈ ಪ್ರಾಬ್ಲಮ್ಮು. ಕೆಲವೊಂದು ಅಪಾರ್ಟ್ಮೆಂಟ್ನಲ್ಲಿ ಬೇರೆ ಮನೆಯಲ್ಲಿ ಗೀಜರ್ ಕಾಯಿಲ್ ಹೋದ್ರೂ ಬೇರೆ ಮನೆಗೂ ನಿಮಗೆ ಕರೆಂಟು ಈ ಥರ ಪ್ರಾಬ್ಲಮ್ ಬರುತ್ತೆ. ಟ್ಯಾಪು ಟಚ್ ಮಾಡುವಾಗ ಕರೆಂಟ್ ಶಾಕ್ ಹೊಡೆಯೋದು ಈ ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಎರ್ತಿಂಗ್ ಬಂದುಬಿಟ್ಟು ಎಲ್ಲ ಕಾಮನ್ ಇರುತ್ತಲ್ಲ, ಅದರಿಂದ ನಿಮಗೆ ಸ್ಪ್ರೆಡ್ ಆಗುತ್ತೆ. ಅದು ಫುಲ್ ಬಿಚ್ಚಿ ತೋರಿಸ್ತೀನಿ ನೋಡಿ ಕಾಯಿಲೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನೋಡಿ, ಇವಾಗ ಓಪನ್ ಮಾಡಿ ಆಗಿದೆ. ಇದು ಕೆಳಗಡೆ ಇರೋದು ಥರ್ಮೋಸ್ಟಾಟು. ಇದು ನೀರು ಹೀಟ್ ಆದರೆ ಆಟೋ ಕಟ್ ಆಫ್ ಆಗೋದು ಇದೆ ಅದು ಕೆಲಸ ಮಾಡೋದು. ಇದು ಬಂದುಬಿಟ್ಟು ರ್ಯಾಕ್ ಹೋಲ್ಡ್ ಗೀಜರು, 25 ಲೀಟರು. ನಾರ್ಮಲ್ ಗೀಜರ್ ಕಂಪೇರ್ ಮಾಡಿದ್ರೆ ಇದು ರ್ಯಾಕ್ ಹೋಲ್ಡ್ ಬಂದುಬಿಟ್ಟು ಒರಿಜಿನಲ್ ಕಾಯಿಲ್ ರೇಟ್ ಜಾಸ್ತಿ ಇರುತ್ತೆ. ಅದೇ ಥರ ನಿಮ್ಗೆ ಲೈಫು ಇರುತ್ತೆ. ಇದು ಮೇಯ್ನ್ ಬಂದುಬಿಟ್ಟು ಗೀಜರ್ನಲ್ಲಿ ಇರೋದು ಎರಡೇ ಐಟಮು, ಕಾಯಿಲ್ ಮತ್ತು ಥರ್ಮೋಸ್ಟಾಟು. ಮಿಕ್ಕಿದ್ದು ನೋಡಿದ್ರೆ ಫುಲ್ ಬಾಡಿ ಎಂಟಿ ಟ್ಯಾಂಕ್ ಇರುತ್ತೆ ಅಷ್ಟೇ ಇರೋದು. ರ್ಯಾಕ್ ಹೋಲ್ಡ್ ಒರಿಜಿನಲ್ ಕಾಯಿಲ್ ಬಂದುಬಿಟ್ಟು ನಿಮಗೆ 1300 ಸ್ಟಾರ್ಟ್ ಆಗುತ್ತೆ. ಅದು ತುಂಬ ಮಾಡೆಲ್ ಇರುತ್ತೆ, ಅದ್ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಥರ್ಮೋಸ್ಟಾಟ್ ಒರಿಜಿನಲ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 700 ಸ್ಟಾರ್ಟ್ ಆಗುತ್ತೆ. ಈ ಗೀಜರ್ನಲ್ಲಿ ಥರ್ಮೋಸ್ಟಾಟ್ ಚೆನ್ನಾಗಿದೆ, ಯಾವ ಪ್ರಾಬ್ಲಮ್ ಇಲ್ಲ. ಇವಾಗ ಹೋಗಿರೋದು ಬಂದುಬಿಟ್ಟು ಗೀಜರ್ ಕಾಯಿಲು. ನಾವು ಗೀಜರ್ ಕಾಯಿಲ್ ಬಿಚ್ಚೋಕೆ ಬಿಫೋರ್ ಬಂದುಬಿಟ್ಟು ಮೇಯ್ನು ವಾಲ್ವ್ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಆಂಗಿಲ್ ಕಂಟ್ರೋಲ್ ಇರುತ್ತಲ್ಲ ಅದು. ಇದಕ್ಕೆ 4 ಬೋಲ್ಟ್ ಬರುತ್ತೆ ನೋಡಿ, 4 ಸೈಡ್ 4 ಬೋಲ್ಟು. ಇದು ರಸ್ಟ್ ಹಿಡಿದು ಇದಾಗಿದೆ, ಆಲ್ಮೋಸ್ಟ್ ಲೀಕ್ ಶುರುವಾಗಿದೆ. ಲಾಸ್ಟ್ ಟೈಮ್ ಒರಿಜಿನಲ್ ಕಾಯಿಲ್ ಹಾಕಿದ್ದಾರೆ, ಅದು ಹಾಕಿ ಒಂದು 4 ಇಯರ್ಸ್ ಆಗಿದೆ ಅಂತಾರೆ ಕಸ್ಟಮರು. ನೋಡಿ, ಇದು ಬೋಲ್ಟ್ 4 ಬೋಲ್ಟು ಬಿಚ್ಚಿದ ತಕ್ಷಣ ಒಳಗಡೆ ಇರೋ 25 ಲೀಟ್ರ್ ನೀರು ಔಟ್ ಆಗುತ್ತೆ ಇದರಿಂದಾನೆ. ನಾವು ಮೇಯ್ನ್ ಬಂದುಬಿಟ್ಟು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ ಟೈಲ್ ವರ್ಕ್ 3 ಮಾಡ್ತಾಯಿದ್ವಿ. ಫುಲ್ ಬಾತ್ರೂಮ್ ರೆನಿವೇಷನು, ಇಂಡಿಯನಿಂದ ವೆಸ್ಟರ್ನ್ ಮಾಡಿಕೊಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡಿಕೊಡೋದು, ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ವಿ A to Z. ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಇರೋ ಏರಿಯಾ ಬಂದುಬಿಟ್ಟು ಇಲ್ಲಿ ಸಿ ವಿ ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ ಕಡೆ ಇರೋದು. ನಾವು ಬಂದುಬಿಟ್ಟು ಬೇರೆ 10 ಕಿಲೋಮೀಟರ್ ಸರ್ವಿಸ್ ಕೊಡ್ತಾಯಿದ್ದೀವಿ. ತುಂಬ ಚಿಕ್ಕ ಕೆಲಸಕ್ಕೆ ನಾವು ಬರೋಕ್ಕಾಗಲ್ಲ. ಮೇಜರ್ ವರ್ಕ್ ಏನಾದಿದ್ರೆ ಕಾಲ್ ಮಾಡಿ. ನೋಡಿ, ಇವಾಗ ಕಾಯಿಲ್ ರಿಮೂವ್ ಮಾಡಿ ಆಗಿದೆ. ಈಗ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಬೆಸ್ಟಾಗಿ ಅದು ಡ್ಯಾಮೇಜ್ ಆಗಿರೋದು ಕಾಯಿಲು. ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ಒಂದು ಕಡೆ ಡ್ಯಾಮೇಜ್ ಆಗಿದೆ, ಮತ್ತು ಮೇಲೆ ಟಾಪ್ನಲ್ಲಿ ಒಂದು ಸಲ ತೋರಿಸ್ತಾ ಇದ್ದೀನಿ, ಅದು ಅಲ್ಲಿ ಒಂದು ಜಾಗದಲ್ಲಿ ಡ್ಯಾಮೇಜ್ ಆಗಿದೆ. ಈ ಥರ ಡ್ಯಾಮೇಜ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ನಿಮಗೆ ಕರೆಂಟು ನೀರಿಂದ ಲೀಕೇಜ್ ಆಗಿ ಕರೆಂಟು ಎಲ್ಲ ಕಡೆ ಶಾಕ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬಿಲ್ಡಿಂಗ್ ಎರ್ತಿಂಗ್ ಪ್ರಾಪರ್ ಆಗಿದ್ರೆ ಸ್ವಲ್ಪ ಮೈಲ್ಡಾಗಿ ಬರುತ್ತೆ. ಎರ್ತಿಂಗ್ ಇಲ್ಲ ಅಂದರೆ ನಿಮಗೆ ತುಂಬ ಜೋರಾಗಿ ಅದು ಕರೆಂಟ್ ಶಾಕ್ ಹೊಡೆಯೋಕ್ಕೆ ಚಾನ್ಸಸ್ ಇರುತ್ತೆ. ಕೆಲವರು ಕೇಳ್ತಾ ಇದ್ದಾರೆ, ಇದು ಗೀಜರ್ ಆನ್ ಮಾಡಿದ ತಕ್ಷಣ ನಾಯ್ಸ್ ಬರುತ್ತೆ, ಇದೆ ಏನು ರೀಸನ್ ಅಂತ ಕೇಳ್ತಾ ಇದ್ದರು. ಅದು ಏನಾಗುತ್ತೆ ಅಂದರೆ, ಬೋರ್ ವಾಟರ್ ಯೂಸ್ ಮಾಡೋದ್ರಿಂದ ಸಾಲ್ಟ್ ಕಂಟೆಂಟು ಮೇಲೆ ನಿಮಗೆ ಒಂದು ಸಾಲ್ಟ್ ಫುಲ್ ಫಾರ್ಮ್ ಆಗುತ್ತೆ, ಆವಾಗ ಆ ಥರ ನಾಯ್ಸ್ ಬರುತ್ತೆ. ಅದು ನೋಡಿ, ಟಾಪ್ನಲ್ಲಿ ನಿಮ್ಗೆ ಓಪನ್ ಆಗಿರೋ ಕ್ರ್ಯಾಕ್ ಬಂದಿರೋದು ಕಾಣಿಸ್ತಾ ಇರ್ಬೋದು ನೋಡಿ ಈ ಜಾಗದಲ್ಲಿ. ನೋಡಿ, ಹೊಸದು ಒರಿಜಿನಲ್ ರ್ಯಾಕ್ ಹೋಲ್ಡ್ ಕಾಯಿಲ್ದು ಈ ಥರ ಬರುತ್ತೆ ಪ್ಯಾಕಿಂಗು. ಈ ಥರ ಇರುತ್ತೆ ನಿಮಗೆ. ಒಳಗಡೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಹೊಸ ಕಾಯಿಲ್ ಬಂದ್ಬಿಟ್ಟು ಪ್ಯೂರ್ ಸ್ಟೀಲು ಇದನ್ನಲ್ಲಿ ಇರುತ್ತೆ. ನೀರಿನಲ್ಲಿ ಹಾಕಿ ಯೂಸ್ ಮಾಡಿದ್ಮೇಲೆ ಮೇಲೆ ಇರೋ ಕ್ರೋಮ್ ಫಿನಿಶಿಂಗ್ ಎಲ್ಲ ಹೋಗುತ್ತೆ. ನೋಡಿ, ಪ್ಯೂರ್ ಸ್ಟೀಲ್ ಕಲರ್ ಈ ಥರ ಇರುತ್ತೆ. ಇದು ಬಂದ್ಬಿಟ್ಟು ಒರಿಜಿನಲ್ ರ್ಯಾಕ್ ಹೋಲ್ಡ್ ಕಾಯಿಲು. ಇದು ಡೂಪ್ಲಿಕೇಟ್ ಸೇಮ್ ಕಾಪಿ ಸಿಗುತ್ತೆ. ಅದು ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಒಂದು 700 ಹೆಚ್ಚು ಕಮ್ಮಿ ರೇಟ್ನಲ್ಲಿ ನಿಮ್ಗೆ ಸಿಗುತ್ತೆ. ಅದು ನಾರ್ಮಲ್ ಕವರ್ನಲ್ಲಿ ಬರುತ್ತೆ, ಈ ಥರ ನಿಮಗೆ ಕವರ್ನಲ್ಲಿ ಬರೋಲ್ಲ. ಅದು ನೋಡಿದ್ರೆ ನಿಮಗೆ ಲೈಫ್ ತುಂಬ ಕಮ್ಮಿ ಇರುತ್ತೆ. ಈ ಹಾರ್ಡ್ ವಾಟರ್ಗೆಲ್ಲ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ 1.5 ಇಯರ್ನಲ್ಲೇ ನಿಮಗೆ ಕಾಯಿಲು ಅದು ಬೇಗ ಹೋಗುತ್ತೆ. ಅದು ನೆಕ್ಸ್ಟ್ ಫಿಕ್ಸ್ ಮಾಡೋದು ನೋಡಿ, ಇದೇ ಥರ ಪುಷ್ ಮಾಡಿಬಿಟ್ಟು 4 ಬೋಲ್ಟು ಬರುತ್ತೆ. 4 ಬೋಲ್ಟ್ ಹಾಕಿ ಟೈಟ್ ಮಾಡ್ಕೊಳ್ಬೇಕಾಗುತ್ತೆ. ಗೀಜರ್ ಕೆಲಸ ಯಾವಾಗ ಮಾಡುವಾಗ ಪ್ಲಗ್ಗು ರಿಮೂವ್ ಮಾಡಿಬಿಡಿ ಸಾಕೆಟಿಂದ, ಅದು ಸೇಫ್ಟಿ ಇರುತ್ತೆ ನಿಮಗೆ. ನಾವು ಒಬ್ಬರೇ ಮಾಡೋದ್ರಿಂದ ವೀಡಿಯೋ ತೊಗೊಳೋಕೆ ಯಾರೂ ಇಲ್ಲ, ಅದರಿಂದ ನಾನು ಸ್ಟ್ಯಾಂಡ್ನಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಆಲ್ಮೋಸ್ಟ್ 4 ಬೋಲ್ಟು ಟೈಟ್ ಮಾಡಿ ಆಗಿದೆ. ಇದು ಕಾಯಿಲ್ನಲ್ಲಿ ಬಂದುಬಿಟ್ಟು 3 ಕಾಲಮ್ ಬರುತ್ತೆ. ಒಂದು ಥರ್ಮೋಸ್ಟಾಟು ಇನ್ನರ್ ಒಳಗಡೆ ಹೋಗುತ್ತೆ, 2 ಪವರ್ ಕನೆಕ್ಷನ್ ನಾಬ್ ಥರ ಇರುತ್ತೆ, ಅದು ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಯಾವಾಗ ಗೀಜರು ಕಾಯಿಲ್ ಹಾಕಿದ ಮೇಲೆ ನೀರು ಫಿಲ್ ಮಾಡಿಬಿಟ್ಟು ಆಮೇಲೆ ಆನ್ ಮಾಡಬೇಕಾಗತ್ತೆ ನೋಡಿ. ಇವಾಗ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ, ಫುಲ್ ಏರ್ ರಿಲೀಸ್ ಆಗ್ತಾಯಿದೆ. ಫುಲ್ ಟ್ಯಾಂಕ್ ಫುಲ್ ಆಗಿದ ತಕ್ಷಣ ಇಲ್ಲಿ ನೀರು ಬರುತ್ತೆ ಟ್ಯಾಪ್ನಲ್ಲಿ, ಆವಾಗ ಆನ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ನೀರು ಬಂದ ಮೇಲೆ ಆನ್ ಮಾಡಬೇಕಾಗತ್ತೆ. ಎಂಟಿ ಇದನ್ನಲ್ಲಿ ನಾವು ಅಲ್ಲಿ ಪವರ್ ಸ್ವಿಚ್ ಆನ್ ಮಾಡಿದ್ರೆ ಕಾಯಿಲ್ ಬಂದ್ಬಿಟ್ಟು ನಿಮಗೆ ಬರ್ನ್ ಆಗುತ್ತೆ.
ನೋಡಿ ಇವಾಗ ಥರ್ಮೋಸ್ಟಾಟು ಪ್ರೆಸ್ ಮಾಡಿ ಅದು ಲಾಕ್ ಮಾಡಿ ಆಗಿದೆ. ಇವಾಗ ಅದು 2 ಇಂಡಿಕೇಟ್ರ್ ಬರುತ್ತೆ. ಇದಕ್ಕೆ 2 ವೈರ್ ಬರುತ್ತೆ. ನ್ಯೂಟ್ರಲ್ ಒಂದು ಬರುತ್ತೆ, ಪೇಸ್ ಒಂದು ಬರುತ್ತೆ. ಥರ್ಮೋಸ್ಟಾಟ್ನಲ್ಲಿ ಎನ್ ಒಂದು ಕಡೆ ಇರುತ್ತೆ, ಒಂದು ಎಲ್ ಒಂದು ಕಡೆ ಇರುತ್ತೆ. ಎಲ್ಲಿರೋ ಕಡೆ ರೆಡ್ ವೈರು ಪೇಸು, ಎನ್ನಿರೋ ಕಡೆ ನ್ಯೂಟ್ರಲ್ ಅದು ಬ್ಲಾಕ್ ವೈರು. ಇದು ಕನೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ. ಇಂಡಿಕೇಟ್ರದ್ದು 2 ವೈರ್ ಇರುತ್ತೆ. ನಾವು ಒಂದು ಕಡೆ ಪೇಸ್ನಲ್ಲಿ ಕಂಟ್ರೋಲ್ ಇದು ಕೊಟ್ಟರೆ ಸಾಕಾಗುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಬಂದಿರೋ ಫಾಲೋ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಫುಲ್ ಪ್ರತಿಯೊಂದು ಹಾಕಿದ್ದೀವಿ. ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ದು, ಟೈಲ್ ವರ್ಕ್ದು ಎಲ್ಲ ಹಾಕಿದ್ವಿ. ಫುಲ್ ಬಾತ್ರೂಮ್ ರಿನಿವೇಷನ್ದಾಗಲಿ, ಇಂಡಿಯನಿಂದ ವೆಸ್ಟರ್ನ್ ಮಾಡೋದು ಎಲ್ಲ ವೀಡಿಯೋ ಹಾಕಿದ್ದೀವಿ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಯೂಟ್ಯೂಬ್ನಲ್ಲಿ ಹೋಗ್ಬಿಟ್ಟು ನೀವು ಮುತ್ತು ಪ್ಲಂಬಿಂಗ್ A to Z ಹಾಕಿದ್ರೆ ಚಾನಲ್ ಬರುತ್ತೆ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಸಪೋರ್ಟ್ ಮಾಡಿ. ನೋಡಿ ಇವಾಗ ಟ್ಯಾಂಕ್ ಫಿಲ್ ಆಗಿ ಫುಲ್ಲು ನೀರು ಬಂದಿದೆ ಟ್ಯಾಪ್ನಲ್ಲಿ. ಇವಾಗ ನಾವು ವೈರ್ ಕನೆಕ್ಷನ್ ಮಾಡಿಬಿಟ್ಟು ಆನ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ರೈಟ್ ಸೈಡಲ್ಲಿ ಬಂದುಬಿಟ್ಟು ರೆಡ್ ವೈರು ಪೇಸು, ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಬ್ಲಾಕ್ ವೈರು ನ್ಯೂಟ್ರಲ್ ಕನೆಕ್ಟ್ ಮಾಡಿ ಆಗಿದೆ. ಇವಾಗ ಒಂದು ಸಲ ಸ್ವಿಚ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ವಿಚ್ ಆನ್ ಮಾಡಿದೆ. ಇವಾಗ 2 ಇಂಡಿಕೇಟ್ರು ವರ್ಕ್ ಆಗ್ತಾಯಿದೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಪವರ್ ಬರ್ತಾಯಿಲ್ಲ. ಹೊಸ ಕಾಯಿಲ್ ಹಾಕಿದ್ದು ಪ್ರಾಬ್ಲಮ್ ಸಾಲ್ವ್ ಆಯಿತು. ನೋಡಿ ಪರ್ಫೆಕ್ಟಾಗಿ ಇವಾಗ ಯಾವ್ದು ಪವರ್ ಬರ್ತಾಯಿಲ್ಲ. ಈ 2 ಇಂಡಿಕೇಟ್ರ್ ಇದೆಯಲ್ಲ, ಒಂದು ಹೀಟ್ ಆದಮೇಲೆ ಒಂದು ಆಫ್ ಆಗುತ್ತೆ, ಒಂದು ಇಂಡಿಕೇಟ್ರ್ ವರ್ಕಿಂಗ್ನಲ್ಲಿರುತ್ತೆ. ನಿಮಗೆ ಪವರ್ ಆನ್ ಇರೋದು. ನೋಡಿ ಇದು ಥರ್ಮೋಸ್ಟಾಟು. ನಿಮ್ಗೆ ಫುಲ್ ಹೀಟ್ ಆಗಿದ ತಕ್ಷಣ ನೋಡಿ ಈ ಥರ ಒಂದು ಇಂಡಿಕೇಟ್ರ್ ಆಫ್ ಆಗುತ್ತೆ. ಇದು ಥರ್ಮೋಸ್ಟಾಟು ಅಡ್ಜಸ್ಟ್ಮೆಂಟ್. ನಿಮಗೆ ಎಷ್ಟು ಹೀಟ್ ಆಗಬೇಕು, ಎಷ್ಟು ಟೈಮ್ನಲ್ಲಿ ಆಫ್ ಆಗಬೇಕು ಅಂದ್ಬಿಟ್ಟು ಅದು ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾವು. ಪವರ್ ಆನ್ ಮಾಡಿ ಒಂದು 15-20 ಮಿನಿಟ್ಸ್ ಬಿಟ್ಟರೆ ನಿಮ್ಗೆ ಫುಲ್ ಹೀಟ್ ಆಗೋ ಹೋಗುತ್ತೆ. ಅದೇ 25 ಲೀಟ್ರ್ ಅಂದರೆ ನಿಮ್ಗೆ ಒಂದು 5 ಮಿನಿಟ್ಸು ಹೆಚ್ಚಾಗಬೇಕಾಗತ್ತೆ. ನೋಡಿ ಆನ್ ಮಾಡಿ ಇವಾಗ ಒಂದು 5 ಮಿನಿಟ್ಸ್ ಆಯಿತು. ಇವಾಗ ನೋಡಿದ್ರೆ ಬಿಸಿ ಬಿಸಿ ನೀರು ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.